ಹಲೋ ನಮಸ್ಕಾರ. ಮಸಾಲಾ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ನಾನು ಒಂದು 1/4 kg ಆಗೋಷ್ಟು ಉದ್ದಿನ ಬೇಳೆನ ನೆನೆ ಹಾಕೊಂಡಿದ್ದೀನಿ. 1-2 ಅವರ್ ನೆನೆಸಿದ್ರೆ ಸಾಕು. ಈ ರೀತಿ ನೋಡಿ ಇಷ್ಟು ಚೆನ್ನಾಗಿ ನೆನ್ಕೊಂಡು ಬಂದಿರುತ್ತೆ. ಇವಾಗ ಉದ್ದಿನ ಬೇಳೆ ಹೇಗೆ ರುಬ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಜಾರನ್ನೇ ಇಟ್ಕೊಂಡಿದ್ದೀನಿ. ಅದಕ್ಕೆ 7 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಹಾಗೇನೆ ಒಂದು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಹಾಕೋತಾ ಇದ್ದೀನಿ. ಹಾಗೇನೆ 1 ಇಂಚು ಶುಂಠಿ ಹಾಕೋತಾ ಇದ್ದೀನಿ. ಹಾಗೇನೆ 10 ಕಾಳಷ್ಟು ಮೆಣಸುಗಳನ್ನ ಹಾಕೋತಾ ಇದ್ದೀನಿ. ನಮ್ಮಲ್ಲಿ ಮೆಣಸುಗಳು ಯಾರು ತಿನ್ನೋದಿಲ್ಲ, ಹಾಗಾಗಿ ನಾನು 10 ಕಾಳನ್ನ ಹಾಕೊಂಡಿದ್ದೀನಿ. ವಡೆಲೆಲ್ಲ ಸಿಕ್ಕಿದ್ರೆ ಸೈಡಲ್ಲಿ ಇರ್ತಾರೆ, ಯಾರು ತಿನ್ನೋದಿಲ್ಲ, ಅದಕ್ಕೋಸ್ಕರ ನಿಮ್ಮನೇಲಿ ತಿಂತಾರೆ ಅನ್ನೋದಾದ್ರೆ ನೀವು ಹಾಕೊಳ್ಳಿ. ಇವಾಗ ನಾನು 4 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ, ನೆನೆಸಿರೋ ಉದ್ದಿನ ಬೇಳೆನ ರುಬ್ಬೋದಿಕ್ಕೆ ಹಾಕೋತಾ ಇದ್ದೀನಿ. ನಾವು ಮೊದಲನೇ ಸಲ ರುಬ್ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬಹುದು. ನೀರು ಹಾಕೊಂಡು ನೋಡಿ ಈ ರೀತಿ ಕ್ರೀಮಿ ಸ್ಟ್ರೆಚರ್ ಬರಬೇಕು. ಆ ರೀತಿ ನಾವು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೀವು ಉದ್ದಿನ ಬೇಳೆಗೆ ನೀರು ಹಾಕೋ ಆಗಿಲ್ಲ. ನಾನು ಫಸ್ಟ್ನೇ ಸಲ ಯಾಕೆ ಹಾಕ್ತಾ ಇರೋದು ಅಂತಂದರೆ ನೀಟಾಗಿ ಚೆನ್ನಾಗಿ ನುಣ್ಣವಾಗಿ ಬರಲಿ ಅನ್ನೋ ಕಾರಣಕ್ಕೆ ಹಾಕ್ತಾ ಇದ್ದೀನಿ. ಇನ್ನು ಸೆಕೆಂಡ್ ಟೈಮ್ ಹಾಕೋದು ನೀರು ಹಾಕೋದಿಲ್ಲ. ಬರೀ ಬೇಳೆನೆ ನಾವು ರುಬ್ಕೋಬೇಕಾಗತ್ತೆ. ನೋಡಿ ನಿಮಗೆ ಎಷ್ಟು ನುಣುವಾಗಿ ರುಬ್ಬೋದಕ್ಕಾಗುತ್ತೆ, ಬರೀ ಬೇಳೆನ ಅಷ್ಟು ನುಣುವಾಗಿ ರುಬ್ಬಿ ಸಾಕಾಗುತ್ತೆ. ನೋಡಿ ನಾನು ಈ ರೀತಿ ರುಬ್ಕೊಂಡು ಇನ್ನು ಮಿಕ್ಸ್ ಮಾಡೋ ತಟ್ಟೆಗೆ ನಾನು ಹಾಕೋತಾ ಇದ್ದೀನಿ. ಇದೇ ಥರನೇ ಎಲ್ಲ ಬೇಳೆನೂ ಸಹ ನಾನು ರುಬ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿ ಪೇಸ್ಟು ನಾವು ಹಾಕಿರ್ತೀವಲ್ಲ, ಅದು ನೀಟಾಗಿ ಮಿಕ್ಸ್ ಮಾಡಬೇಕು ಉದ್ದಿನ ಹಿಟ್ಟಿಗೆ. ಈ ರೀತಿ ಒಮ್ಮೆ ಮಸಾಲೊಡೆನ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ ಮಾತ್ರ. ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಇನ್ನು ನೀವು ಎಷ್ಟು ಮಾಡಿದ್ರು ಅಷ್ಟು ವಡೆಗಳು ಖಾಲಿ ಆಗ್ತವೆ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಇವಾಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೇನೆ ಈರುಳ್ಳಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ಈ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ಕೋತಿರೋ ಅಷ್ಟು ಚೆನ್ನಾಗಿ ಸ್ಮೂತ್ಗೆ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ಸೋಡನ ಹಾಕ್ಕೊಳ್ಳಿ, ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಹಾಕೊಂಡಿಲ್ಲ, ಜಾಸ್ತಿ ಒಂಥರ ಹೊಟ್ಟೆ ಉಬ್ಬರ ಬರುತ್ತೆ ತಿಂದಾಗ, ಅದಕ್ಕೋಸ್ಕರ ನಾನು ಇಲ್ಲಿ ಸೋಡನ ಬಳಸ್ಕೊಂಡಿಲ್ಲ. ಇವಾಗ ಹಿಟ್ಟು ರೆಡಿ ಆಗಿದೆ. ಯಾವ ರೀತಿ ಹಾಕೋದು, ತೂತ್ ಬರೋ ರೀತಿ ಯಾವ ರೀತಿ ವಡೆನ ಹಾಕೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಗ್ಯಾಸ್ ಮೇಲೆ ಬಾಣಲಿನ ಇಟ್ಕೊಂಡಿದ್ದೀನಿ. 200 ml ಆಗೋಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ಎಣ್ಣೆ ಎಷ್ಟು ಕಾದಿರಬೇಕು ಅಂದರೆ, ಇವಾಗ ನೋಡಿ ನಾನು ಒಂದು ಚಿಟಕಿ ತಗೊಂಡು ಎಣ್ಣೆ ಒಳಗೆ ಹಾಕ್ತೀನಿ. ಅದು ಕೆಳಕ್ಕೆ ಹೋಗಿ ಮೇಲೆ ಊದ್ಕೊಂಬರ್ಬೇಕು. ಆ ರೀತಿ ಬಂದಿದೆ ಅನ್ನೋದಾದರೆ ಎಣ್ಣೆ ಕಾದಿದೆ, ವಡೆ ಹಾಕ್ಬೋದು ಅಂತ. ಇವಾಗ ಎಣ್ಣೆ ಕಾದಿದೆ, ಯಾವ ರೀತಿ ವಡೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ನೀರಿನಕಾಯಿ ಮಾಡ್ಕೊಂಡಿದ್ದೀನಿ, ತಣ್ಣೀರಿನಕಾಯಿ. ಕೈನಲ್ಲಿ ಒಂದು ಉಂಡೆನ ತಗೊಂಡು ಹೆಬ್ಬೆಟ್ಟಲ್ಲಿ ಮಧ್ಯದಲ್ಲಿ ತೂತ ಮಾಡಿ ಎಣ್ಣೆಗೆ ಬಿಡಿ. ತುಂಬ ಈಸಿಯಾಗಿ ಬರುತ್ತೆ. ನೀವು ತಣ್ಣೀರಿನಕಾಯಿ ಮಾಡ್ಕೊಳ್ಳಬೇಕಾಗತ್ತೆ. ಎರಡೆರಡು ವಡೆ ಹಾಕ್ಬೇಕಾದ್ರೂ ನೀವು ತಣ್ಣೀರಿನಕಾಯಿ ಮಾಡಿಕೊಂಡೆ ನೀವು ಹಾಕೋಬೇಕು. ಇಲ್ಲ ಅಂತಂದರೆ ಕೈಗೂ ಅಂಟುತ್ತೆ, ಬಾಣಲಿಗೂ ಅಂಟುತ್ತೆ. ನೀವು ನೀಟಾಗಿ ಸಾಫ್ಟಾಗಿ ಬರೋ ರೀತಿ ಸಿಂಪಲ್ಲಾಗೆ ಮಾಡಿ, ತೂತ ಬಿಟ್ಬಿಟ್ಟು ಹಾಗೆ ಎಣ್ಣೆಗೆ ಹಾಕಿ, ತೂತ ಬಿಟ್ಟು ಹಾಗೆ ಎಣ್ಣೆಗೆ ಹಾಕಿ. ಅವಾಗ ತುಂಬ ಈಸಿಯಾಗಿ ತೂತೊಡೆ ಬರುತ್ತೆ. ಬಾಣಲಿಗೆ ಉದ್ದಿನ ವಡೆ ಸ್ವಲ್ಪ ಕಚ್ಚುತ್ತವೆ, ಹಾಗಾಗಿ ನೀವು ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ರೋಸ್ಟ್ ಆದಮೇಲೆ ಎಬ್ಬಿದ್ರೆ ನೀಟಾಗೆ ಬರುತ್ತೆ. ಅದು ನೀವು ಮೊದಲೇನೆ ಹಸಿ ಇರಬೇಕಾದ್ರೆ ತೆಗಿಯಕ್ಕೆ ಹೋದ್ರೆ ಅದು ಒಂಥರ ಅಂಟ್ಕೊಳ್ಳುತ್ತೆ, ಎಲ್ಲ ವಡೆಲ್ಲ ಕಿತ್ಕೊಂಡು ಹೋಗುತ್ತೆ. ಆ ರೀತಿ ಆಗುತ್ತೆ. ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ವಡೆ, ಅವಾಗ ಎತ್ಕೊಂಡ್ರೆ ಈಸಿಯಾಗಿ ಮೇಲ್ ಬರುತ್ತೆ. ನೋಡಿ ಈ ರೀತಿ ನೀವು ಬೇಯಿಸ್ಕೋಬೇಕಾಗತ್ತೆ. ಜಾಸ್ತಿ ರೋಸ್ಟಾಗೂ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ರುಚಿನೇ ಹೊರಟೋಗ್ಬಿಡುತ್ತೆ ತುಂಬ ರೋಸ್ಟಾಗಿ ನೀವೇನಾದ್ರು ಬೇಯಿಸ್ಕೊಂಡ್ರೆ. ನೋಡಿ ಈ ರೀತಿ ಸಾಕು. ಇವಾಗ ಕಲರ್ ಬಂದಿದೆಯಲ್ಲ, ನೋಡ್ತಾ ಇದ್ದೀರಲ್ಲ, ಇಷ್ಟು ಸಾಕು. ಈ ಕಲರ್ ಏನಾದರೂ ಬಂದಿದೆ ಅಂತಂದರೆ ವಡೆ ತುಂಬ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ, ಕ್ರಿಸ್ಪಿಯಾಗಿ ಬಂದಿರುತ್ತೆ. ಘಮನೂ ಸಹ ನಿಮ್ಮ ಮನೆ ತುಂಬ ತುಂಬಿಕೊಂಡಿರುತ್ತೆ, ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ. ಇನ್ನು ತಿಂದ್ರಂತೂ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ದಿಬ್ಬೆ ತೆಗೆದು ತಟ್ಟೆಗೆ ಹಾಕ್ತಿದ್ದಂಗೆ ಏನಾದ್ರು ಮಕ್ಳೇನಾದ್ರು ಇದ್ದರೆ ಖಾಲಿನೇ ಮಾಡಾಕಿರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.